ಗಣಿನಾಡು ಬಳ್ಳಾರಿ ಜಿಲ್ಲೆಗೆ ಬಲ ತುಂಬುತ್ತಾರ ಜನಾರ್ದನ ರೆಡ್ಡಿ. ಬಳ್ಳಾರಿಯಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಹೊಸ ಶಕೆ ಯುಗಾರಂಭ. ಬಿಜೆಪಿಯ ಬಾವುಟವನ್ನ ಹಾರಿಸ್ತೀನಿ, ಬಳ್ಳಾರಿಯ ಗಣಿ ದನಿ ಜನಾರ್ದನ ರೆಡ್ಡಿ ಶಪಥ. ಪಕ್ಷವನ್ನ ತೊರೆದು ಬಿಜೆಪಿ ಸೇರಿದ ಗಣಿ ದನಿಯ ರಾಜಕೀಯ ಇತಿಹಾಸ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಬಳ್ಳಾರಿಯ ಗಣಿ ದನಿ 2011ರಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಸಿಬಿಐ ಅಧಿಕಾರಿಗಳಿಂದ ಬಂಧಿತರಾಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇವರ ಕೇಸ್ ಇಲ್ಲಿಯವರೆಗೂ ನಡೀತಾನೆ ಇದೆ. ಈ ಒಂದು ಪ್ರಕರಣದಲ್ಲಿ ಇದೀಗ ಬಳ್ಳಾರಿಯ ಗಣಿ ದನಿ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟ್ ಒಂದು ಬಿಗ್ ರಿಲೀಫ್ ಅನ್ನು ನೀಡಿದೆ. ಅದರಲ್ಲೂ ಕೂಡ 2015ರಿಂದ ಇಲ್ಲಿಯವರೆಗೆ ಬಳ್ಳಾರಿ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಿದಂತಹ ಆ ಒಂದು ನಿರ್ಬಂಧವನ್ನು ಇದೀಗ ಸುಪ್ರೀಂ ಕೋರ್ಟ್ ಹಿಂಪಡೆದುಕೊಂಡಿದೆ. ಬಳ್ಳಾರಿಯ ಎಂಟ್ರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ಸಾಕಷ್ಟು ಅನುಕೂಲಕರ ಆಗುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅನುಮತಿಯನ್ನು ನೀಡಿದ್ದು ಬಳ್ಳಾರಿ ಜಿಲ್ಲೆಯ ಜನರಿಗೆ ಸಂತೋಷವನ್ನು ತರ್ತಾ ಇದೆ. ಬಳ್ಳಾರಿಯ ಗಣಿ ದನಿ 2006ರಿಂದ 2011ರವರೆಗೆ MLC ಆಗಿ ಕೆಲಸ ಮಾಡಿದ್ರು. ಅದಾದ ಬಳಿಕ ಏನು 2023ರಲ್ಲಿ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿ ಒಂದು ವಿಧಾನಸೌಧದ ಮೆಟ್ಟಿಲನ್ನು ಏರಿರುವಂಥದ್ದು. ಈ ಒಂದು ಬಿಜೆಪಿಯ ಪಕ್ಷ ಎಲ್ಲವನ್ನು ತೊರೆದು 2023ರ ಚುನಾವಣೆಗೆ ಪಕ್ಷೇತರವಾಗಿ ಸ್ಪರ್ಧಿಸಿ ಒಂದು ತಮ್ಮ ಪರಾಕ್ರಮವನ್ನು ಮೆರೆದಿದ್ರು. ಅದರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ಏನು ಘಟಾನುಘಟಿ ನಾಯಕರು ಪದೇ ಪದೇ ಗೆಲ್ತಿದ್ದಂಥ ನಾಯಕರಿಗೆ ಚಳ್ಳೆಹಣ್ಣು ತಿನ್ನಿಸುವ ಮೂಲಕ ಪಕ್ಷೇತರ ಅಭ್ಯರ್ಥಿಯಾಗಿ ಗಾಲಿ ಜನಾರ್ದನ್ ರೆಡ್ಡಿ ಪ್ರಥಮ ಬಾರಿಗೆ KRP ಪಕ್ಷವನ್ನು ಕಟ್ಟಿ ಗೆಲುವು ಸಾಧಿಸಿ ವಿಧಾನಸೌಧದ ಮೆಟ್ಟಿಲನ್ನು ಏರಿದ್ರು. ಅದಾದ ಬಳಿಕ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಸೇರ್ಪಡೆಯಾಗಿದ್ದು ಇತಿಹಾಸ. ಈಗ ಏನು 1999ರಲ್ಲಿ ಸುಷ್ಮಾ ಸ್ವರಾಜ್ ಅವರ ಕಾಲದಲ್ಲಿ ರೆಡ್ಡಿ ಸಹೋದರರು ಏನು ಕೇಂದ್ರದಲ್ಲಿ ಇಟ್ಕೊಂಡಂತಹ ಒಂದು ಸಂಪರ್ಕ ರಾಜ್ಯ ಬಿಜೆಪಿ ನಾಯಕರ ತಲೆ ಕೆಡುವಂತೆ ಮಾಡಿತ್ತು. ಅದರಲ್ಲೂ ಕೂಡ ಯಡಿಯೂರಪ್ಪ ವರ್ಸಸ್ ಬಣ, ರೆಡ್ಡಿ ವರ್ಸಸ್ ಬಣ ಅನ್ನೋದು ಇಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿತ್ತು. ಒಂದು ಕಡೆ ಯಡಿಯೂರಪ್ಪ ಅವರನ್ನೇ ಮೀರಿಸಿ ಸುಷ್ಮಾ ಸ್ವರಾಜ್ ಅವರ ಸಹಕಾರದಿಂದ ಲೋಕಸಭಾ ಚುನಾವಣೆಗಳಲ್ಲಿ ಬಹುಮುಖ್ಯ ಪಾತ್ರವನ್ನು ಗಾಲಿ ಜನಾರ್ದನ್ ರೆಡ್ಡಿ ಹೊರತಿದ್ರು. ಅದರಲ್ಲೂ ಕೂಡ 2011ರಲ್ಲಿ ಏನು ನಡೀತಲ್ಲ ಆ ಒಂದು ಬಳ್ಳಾರಿಯ ಪಾದಯಾತ್ರೆ, CM ಸಿದ್ದರಾಮಯ್ಯ ಅವರ ಒಂದು ಬಳ್ಳಾರಿ ಪಾದಯಾತ್ರೆ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯನ್ನು ತಂತು. ಅದರಲ್ಲೂ ಕೂಡ ಸೋನಿಯಾ ಗಾಂಧಿಯವರೇ ಈ ಒಂದು ಬಳ್ಳಾರಿಯ ಗಣಿ ದನಿಯ ವಿರುದ್ಧ ಹೋರಾಟಕ್ಕೆ ನಿಂತಿದ್ರು. ದೆಹಲಿಯಿಂದ ಬಂದು ಬೆಂಗಳೂರಿನಲ್ಲಿ ಒಂದು ಗ್ರೀನ್ ಫ್ಲಾಗ್ ಹಾರಿಸುವ ಮೂಲಕ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ 328 ಕಿಲೋಮೀಟರ್ ಒಂದು ಪಾದಯಾತ್ರೆಗೆ ಬಾವುಟವನ್ನು ಹಾರಿಸಿದಂಥ ಸೋನಿಯಾ ಗಾಂಧಿ ಅವತ್ತು ಬಿಜೆಪಿಯ ಒಂದು ಪಾಳ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸಿದ್ರು. ಬಿಜೆಪಿ ನಾಯಕರು ಆ ಒಂದು ಹೋರಾಟಕ್ಕೆ ಕಕ್ಕಾಬಿಕ್ಕಿಯಾಗಿದ್ದರು. CM ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳಿದ್ರು. ಇದೆಲ್ಲವೂ ಇತಿಹಾಸ. ಆದರೆ ಇದೀಗ ಹೊಸ ಬಲ ತುಂಬೋದಕ್ಕೆ ಜನಾರ್ದನ್ ರೆಡ್ಡಿ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಳ್ಳಾರಿಯ ಅಖಂಡ ಬಳ್ಳಾರಿ ಅನ್ನೋದು ಏನಿದೆ ಆ ಒಂದು 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಳ್ಳಾರಿಯ ಗಣಿ ದನಿ ಪಕ್ಷಕ್ಕೆ ಬಲ ತುಂಬುತ್ತಾರಾ ಅನ್ನೋದು ಒಂದು ಕಡೆ. ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಉಸ್ತುವಾರಿ ಸಚಿವ, ವಿಜಯನಗರ ಜಿಲ್ಲೆ ಬಳ್ಳಾರಿ ಎರಡೂ ಉಸ್ತುವಾರಿಯನ್ನು ವಹಿಸಿಕೊಂಡಿರೋದು ಜಮೀರ್ ಅಹ್ಮದ್ ಖಾನ್. CM ಸಿದ್ದರಾಮಯ್ಯ ಅವರ ಆಪ್ತ ಜಮೀರ್ ಅಹ್ಮದ್ ಖಾನ್ ಈಗ ಬಳ್ಳಾರಿ ಮತ್ತು ವಿಜಯನಗರದ ಉಸ್ತುವಾರಿಯನ್ನು ಹೊಂದಿಕೊಂಡಿದ್ರೆ ಇತ್ತ ಬಳ್ಳಾರಿಯ ಒಂದು ಸಂಡೂರಿನ ಬೈ ಎಲೆಕ್ಷನ್ ಕೂಡ ಬರ್ತಾ ಇದೆ. ಹೀಗಾಗಿ ಈ ಒಂದು ಸೂಕ್ತ ಸಮಯದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿಯ ಒಂದು ಪ್ರವೇಶ ಸಿಗ್ತಾ ಇದೆ. ಅಲ್ಲಿನ ಜನ ಕೂಡ ಸಾಕಷ್ಟು ಸಂತಸರಾಗಿದ್ದಾರೆ. ಆ ಒಂದು ಭಾಗಕ್ಕೆ ಸಾಕಷ್ಟು ಬಲ, ಆಣೆ ಬಲ ಬಂದಂತಾಗಿದೆ. ಜನಾರ್ದನ್ ರೆಡ್ಡಿ ಇದ್ದರೆ ನಮಗೆ ಸಾಕು, ನಾವು ಗೆಲುವು ಸಾಧಿಸ್ತೀವಿ ಅನ್ನುವಂಥ ಭರವಸೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ವರ್ಸಸ್ ಮತ್ತು JDSನ ನಾಯಕರು ಏನು ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯವನ್ನು ಮಾಡ್ತಿದ್ದಾರೆ, ಈ ಎಲ್ಲ ರಾಜಕೀಯದ ನಡುವೆ ಇದೀಗ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬಳ್ಳಾರಿ ಎಂಟ್ರಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇತ್ತ ಸಂಡೂರು ಬೈ ಎಲೆಕ್ಷನ್ಗೆ ಶ್ರೀರಾಮುಲು ಟಿಕೆಟ್ ಬೇಕು ಅಂತ ಓಡಾಡ್ತಿದ್ದಾರೆ. ಇತ್ತ ಶ್ರೀರಾಮುಲು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಬರುವಂತಹ 10 ವಿಧಾನಸಭಾ ಕ್ಷೇತ್ರಗಳು ಮತ್ತು ಲೋಕಸಭಾ ಕ್ಷೇತ್ರಗಳು ಮುಂದಿನ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತವೆ. ಈಗಾಗಲೇ ಗಣಿ ದನಿ ಹೇಳಿದ್ದಾರೆ, ನಾನು ಬಿಜೆಪಿಯ ಬಾವುಟವನ್ನು ಮತ್ತೆ ಬಳ್ಳಾರಿ ನೆಲದಲ್ಲಿ ಹಾರಿಸ್ತೀನಿ, ಕಾಂಗ್ರೆಸ್ನ ಆಧಿಪತ್ಯಕ್ಕೆ ಬ್ರೇಕ್ ಹಾಕ್ತೀನಿ, ಪಕ್ಷವನ್ನು ಸಂಘಟನೆ ಮಾಡಿ ರಾಜ್ಯದಲ್ಲಿ ಬಿಜೆಪಿಗೆ ಮತ್ತಷ್ಟು ಬಲವನ್ನು ತುಂಬ್ತೀನಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಈ ಒಂದು ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನೋಡೋದಾದರೆ ಬಳ್ಳಾರಿಯ ಗಣಿ ದನಿಗಿರುವಂತಹ ವೈಯಕ್ತಿಕ ವರ್ಚಸ್ಸು ಮತ್ತು ಪಕ್ಷದ ಬಲ ಸಾಕಷ್ಟು ಬಿಜೆಪಿಗೆ ಒಂದು ಒಳ್ಳೆಯದನ್ನು ಮಾಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಳ್ಳಾರಿಯ ಜಿಲ್ಲೆಯ ಜನ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.